ಅಕ್ಷರ ಕಲಿಸುವ ಸೈನಿಕರು ಶಿಕ್ಷಕರು. ಅರ್ಚಕರು ಜನರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪೂಜೆ ಮಾಡ್ತಾರೆ. ಶಿಕ್ಷಕರು ಉತ್ತಮವಾದಂಥ ವಿದ್ಯಾರ್ಥಿಗಳನ್ನ ರೂಪಿಸಿ ಸಮಾಜಕ್ಕೆ ಒಳ್ಳೇದಾಗಲಿ, ಕುಟುಂಬಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅವರು ದೇಶಕ್ಕೋಸ್ಕರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ರೂಪಿಸ್ತಾರೆ. ರಾಜಕಾರಣಿಗಳನ್ನ ಜನರು ಬಹಳ ಜಲ್ದಿ ಮರ್ತೋಗ್ಬಿಡ್ತಾರೆ. ಆದರೆ ಶಿಕ್ಷಕರನ್ನ ಮಾತ್ರ ಯಾರೇ ವ್ಯಕ್ತಿ ತನ್ನ ಗುರುಗೆ ಏನು ಗೌರವನ ಕೊಡಬೇಕು, ವಿಶೇಷವಾಗಿ ನಮ್ಮ ಪ್ರೈಮರಿ ಎಜುಕೇಶನ್, ಹೈಸ್ಕೂಲ್ ಟೀಚರ್ಸ್ನ ಕಾಲೇಜಲ್ಲಿ ಮರ್ತು ಬಿಡ್ಬೋದು. ನಾನು ಇವತ್ತು ನನ್ನ ಹೈಸ್ಕೂಲು, ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ನಾವ್ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಂದು ನಂಬಿಕೆ, ವಿಶ್ವಾಸ ಟೀಚರ್ಸ್ ನನಗಿರ್ತದೆ. ಮನೆಗಳು ತಂದೆ ತಾಯಿ ಏನಾದ್ರು ಹೇಳಿದ್ರು ಕೂಡ ತಂದೆ ತಾಯಿ ಮಾತು ಕೇಳೋದಿಲ್ಲ. ಕೊನೆಗೆ ಶಿಕ್ಷಕರು ಏನು ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಅದ್ರ ಮೇಲೆ ಮಕ್ಕಳಿಗೆ ಒಂದು ದೊಡ್ಡ ನಂಬಿಕೆ ಇದೆ. ನಾನು ಹಿಂದೆ ಕಾಂಗ್ರೆಸ್ ಆಫೀಸರ್ ಹೇಳಿದ್ದೀನಿ ಒಂದಿನ, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ ಹೇಳಿದ್ದೇನೆ. ಹಂಗೆ ನನಗೆ ಈ ಶಿಕ್ಷಣದಲ್ಲಿ ಏನಾದ್ರು ಒಂದು, ಯಾಕೆಂದ್ರೆ ನಾನು ಒಬ್ಬ ಸರಿಯಾದ ಶಿಕ್ಷಣ ಇಲ್ಲದೇ ಇದ್ದಂಥ ಒಬ್ಬ ವಿದ್ಯಾರ್ಥಿ. ನಾನು ಟೈಮ್ ಡಿವೋಟ್ ಮಾಡಲಿಲ್ಲ. ಭಾಳ ಲೇಟಾಗಿ 47 ವಯಸ್ಸಿಗೆ ಗ್ರಾಜ್ಯುಯೇಟ್ ಆದವನು ಓಪನ್ ಯೂನಿವರ್ಸಿಟಿಗೆ. ಶಿಕ್ಷಣದ ಬೆಲೆ ಏನು ಅಂತ ನನಗೆ ಅರಿವಿದೆ. ಮೊದಲು ಚಿಕ್ಕ ವಯಸ್ಸಿನಲ್ಲಿ ಅಸೆಂಬ್ಲಿಗೆ ಹೋದಾಗ ಭಾಳ ಆಲೋಚನೆ ಮಾಡ್ತಿದ್ದೆ. ಅಲ್ಲಿ ಎಂತೆಂಥ ಮಹಾನ್ ಭಾವರಿದ್ರು ಅಂದರೆ ರಾಮಕೃಷ್ಣ ಹೆಗಡೆ ಇದ್ರು, ನಂಜೇಗೌಡರು ಇದ್ರು, ಕೆ ಎಚ್ ರಂಗನಾಥ್ ಇದ್ರು, ಯಾಯಾ ಇದ್ರು, ಬಹಳ ದೊಡ್ಡ ದೊಡ್ಡ ಮೇಲೆ ಬಂಗಾರಪ್ಪನವ್ರು ಇದ್ರು, ಬಸವಲಿಂಗಪ್ಪನವ್ರು ಇದ್ರು, ಕೆ ಎಚ್ ಪಾಟೀಲ್ ಇದ್ರು, ವೀರಪ್ಪ ಮೊಯ್ಲಿ ಇದ್ರು. ಇಂಥವರೆಲ್ಲ ಕೂಡ ಅಸೆಂಬ್ಲಿಲಿ ದೊಡ್ಡ ದಿಗ್ಗಜರೆಲ್ಲ ಇದ್ರು. ಅವ್ರ ಮಾತು, ಅವ್ರ ವಿಚಾರ, ಅವ್ರ ಆಚಾರ ನೋಡಿದಾಗ ಶಿಕ್ಷಣ ಇಲ್ಲದೆ ಯಾರು ಅಸೆಂಬ್ಲಿಗೂ ಬರಬಾರ್ದು ಅನ್ನೋದು ನನ್ನ ತಲೆಗೆ ಹಾಗೆ ಬಂದಿತ್ತು.